ಪ್ರಿಯ ವೀಕ್ಷಕರೇ, ನೀವು ಯಾವುದೇ ರೀತಿಯಾದ ಅಲ್ಲಿನ ತೊಂದರೆಯಿಂದ ಬಳಲುತ್ತಿದ್ದರೆ ಚಿಂತಿಸಬೇಡಿ. ಪಾವಗಡ ಪಟ್ಟಣದ ಟೋಲ್ಗೇಟ್ ಬಳಿ ಇರುವ ಬಳ್ಳಾರಿ ರಸ್ತೆಯ ಮಾರ್ಗದಲ್ಲಿ ನೂತನವಾಗಿ ಡಾಕ್ಟರ್ ಟೀತ್ ಡೆಂಟಲ್ ಕ್ಲಿನಿಕ್ ಅನ್ನು ಪ್ರಾರಂಭಿಸಲಾಗಿದೆ. ಒಮ್ಮೆ ಭೇಟಿ ಕೊಡಿ. ನಮಸ್ಕಾರ, ನಮ್ಮ ಹೆಸರು ಡಾಕ್ಟರ್ ಉಜ್ವಲ್ ಅಂತ. ಇದು ನಮ್ಮ ಡಾಕ್ಟರ್ ಟೀತ್ ಡೆಂಟಲ್ ಕ್ಲಿನಿಕ್ ಅಂತ ನೋಡ್ತಾ ಇದ್ದೀರಲ್ಲ. ಸೊ ಇಲ್ಲಿ ನಾವು ಎಲ್ಲ ಥರದ ಬೇಸಿಕ್ ಡೆಂಟಲ್ ಟ್ರೀಟ್ಮೆಂಟ್ಸ್ ಹಾಗೂ ಅಡ್ವಾನ್ಸ್ ಡೆಂಟಲ್ ಟ್ರೀಟ್ಮೆಂಟ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಎಲ್ಲ ಬೇಸಿಕ್ ಚೆಕಪ್ಸ್, ಎಕ್ಸ್ರೇ ಡೆಂಟಲ್ ಚೆಕಪ್ ಹಾಗೂ ಸಣ್ಣ ಪುಟ್ಟ ಫಿಟ್ಟಿಂಗ್ಸ್, ಹಲ್ಲು ತೆಗೆಯೋದಾಗಲಿ, ಡೆಂಟಲ್ ಇಂಪ್ಲಾಂಟ್ಸ್ ಆಗಲಿ ಪ್ರತಿಯೊಂದನ್ನು ನಾವಿಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಸಣ್ಣ ಮಕ್ಕಳ ಹಲ್ಲಿನ ಚಿಕಿತ್ಸೆ ಕೂಡ ಮಾಡಲಾಗುತ್ತೆ. ಸರ್, ಎಲ್ಲಿ ಬರುತ್ತೆ ಇದು ಅಡ್ರೆಸ್ ನಿಮ್ಮ ಕ್ಲಿನಿಕ್? ನಮ್ಮ ಡೆಂಟಲ್ ಕ್ಲಿನಿಕ್ ಬಂದುಬಿಟ್ಟು ತುಂಬ ಈಸಿಯಾಗಿ ಲೊಕೇಟ್ ಮಾಡ್ಬೋದು. ಟೋಲ್ಗೇಟ್ ಸರ್ಕಲ್ ಗೊತ್ತಿದೆಯಲ್ಲ, ಅಲ್ಲಿ ರಾಘವೇಂದ್ರ ಬೇಕ್ರಿ ಅಂತಿದೆ. ಅದರ ಮೇಲೆ ಫಸ್ಟ್ ಅದೇ ಬಿಲ್ಡಿಂಗಲ್ಲಿ ಫಸ್ಟ್ ಫ್ಲೋರಲ್ಲೇ ನಮ್ಮ ಕ್ಲಿನಿಕ್ ಇದೆ. ಲೈಂಗಿಕ ಕಿರುಕುಳ ನೀಡಿದ್ದರ ಹಿನ್ನೆಲೆಯಲ್ಲಿ ಗೃಹಿಣಿಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಪಾವಗಡ ತಾಲೂಕು ನಾಗಲಮಡಿಕೆ ಹೋಬಳಿಯ ಒಳ್ಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಖ್ಯಾತಗಾನ ಚೆಲ್ಲು ಗ್ರಾಮದಲ್ಲಿ ಜರುಗಿದೆ. ಆತ್ಮಹತ್ಯೆ ಮಾಡಿಕೊಂಡ ಗೃಹಿಣಿಯನ್ನು ಅಪರ್ಣ 28 ವರ್ಷ ಎಂದು ಗುರುತಿಸಲಾಗಿದೆ. ಇನ್ನು ಮೃತಪಟ್ಟ ಅಪರ್ಣಳ ಪತಿ ನರಸಿಂಹಪ್ಪ ಈ ಬಗ್ಗೆ ಹೇಳಿಕೆಯನ್ನು ನೀಡಿ, ಗ್ರಾಮದ ರಾಮಾಂಜರೆಡ್ಡಿ ಎನ್ನುವ ವ್ಯಕ್ತಿ ಲೈಂಗಿಕ ಕಿರುಕುಳ ನೀಡಿದ್ದರಿಂದ ನನ್ನ ಪತ್ನಿ ಅಪರ್ಣ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಹೇಳಿಕೆಯನ್ನು ನೀಡಿದ್ದಾರೆ. ನಮ್ಮ ಅಪ್ಪ ಅಮ್ಮಗೆ ಎಲ್ಲ ಐತೆ ಹುಡುಗಿ. ಮತ್ತು ನಮ್ಮ ಅಪ್ಪ ಅಮ್ಮ ನನಗೆ ಫೋನ್ ನಂಬರ್ ಕೊಟ್ಟೋಗೋದಂತೆ ನಿಮ್ಮ ಹೆಸರಿಗೆ ಹೋಗಿ ಕೇಳು. ನಾನು ಹೋಗಿ ಕರ್ಕೊಂಡ್ಬಂದು ಬೈದಿದ್ದೀನಿ. ನಮ್ಮೂರವರೇ ಯಾರು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡು ಮತ್ತೆ ಊರವರೇ ಸೇರಿ ಹೆಂಗೋ ತಪ್ಪು ಮಾಡೋನೆ ಒಂದು ಸತಿ ಕ್ಷಮಿಸಿ ಅಂತ ಹೇಳವ್ರೆ. ಹೇಳ್ಬಿಟ್ಟಾದ್ಮೇಲೆ ಮತ್ತೆ 3-4 ದಿವಸ ಬಿಟ್ಟು ನಿನ್ನೆ ಒಂದು ದಿವಸ ಮಿಸ್ಸಸ್ಗೆ ನೀನು ಸೂಳೆ ಮುಂದೆ ನಾನು ನಿನ್ನ ಗಂಡನಿಗೆಲ್ಲ ಹೇಳಿ ನನಗೆ ಬಯಸ್ತೀಯಾ, ನೀನು ನಿನ್ನ ಹತ್ರ ಬಂದು ಮಾಡ್ಕೊಂಡಿಲ್ಲ ಅಂದರೆ ಇನ್ನೂ ಇಲ್ಲಾಂದರೆ ನಿನ್ನ ಗಂಡನ ಸಾಯಿಸ್ಬಿಡ್ತೀನಿ ಅಂತ ಬೆಳಗ್ಗೆ ಈ ಥರ ಆಗಿದೆ. ರಾತ್ರಿ ದೇವಸ್ಥಾನಕ್ಕೆ ಹೋಗಿದ್ದೀನಿ ಮಕ್ಕಳಕ್ಕೆ. ಬೆಳಿಗ್ಗೆ 3:54ಕ್ಕೆ ಫೋನ್ ಬಂದಿದ್ದೀನಿ. ಇನ್ನೇನು ಹಾಕೊಂಡೈತೆ. ಎಚ್ಚರ ಎಚ್ಚರ, ಪಾವಗಡದಲ್ಲಿ ಕಳ್ಳರಿದ್ದಾರೆ ಎಚ್ಚರ. ಕಳೆದ 3 ತಿಂಗಳಿಂದ ಪಾವಗಡ ಪಟ್ಟಣದಲ್ಲಿ ಸರಳಿ ಕಳ್ಳತನಗಳಾಗುತ್ತಿವೆ. ಮನೆಯಲ್ಲಿ ಬಂಗಾರ, ಒಡವೆ, ನಗ, ನಾಣ್ಯವನ್ನು ದೋಚಿ ಪರಾರಿಯಾಗುತ್ತಿದ್ದಾರೆ. ಆದರೆ ಇವರು ಖತರ್ನಾಕ್ ಕಳ್ಳರಾಗಿದ್ದು ಇದುವರೆಗೆ ಪೊಲೀಸರ ಕೈಗೆ ಸಿಕ್ಕಿಲ್ಲ. ಇತ್ತೀಚೆಗೆ ಪೊಲೀಸರು ಸಹ ಯಾರಾದರೂ ಊರುಗಳಿಗೆ ತೆರಳಿದರೆ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿ ಎಂದು ಸ್ಟಿಕ್ಕರ್ಗಳನ್ನು ಮನೆ ಮನೆಗೆ ಅಂಟಿಸಿ ಹೋಗಿದ್ದರು. ಆದರೂ ಸಹ ನಮ್ಮ ಪಾವಗಡದ ಜನತೆ ಗ್ರಾಮಗಳಿಗೆ, ಊರುಗಳಿಗೆ ಹೋದಾಗ ಬೀಗ ಹಾಕಿ ಹೋಗ್ತಾರೆ. ಇದನ್ನೇ ಕಾಯುತ್ತಾ ವಂಚುತ್ತಿರುವ ಖತರ್ನಾಕ್ ಕಳ್ಳರು ತಮ್ಮ ಕೈ ಚಳಕವನ್ನು ತೋರಿಸಿ ಬೀಗ ಒಡೆದು ಕಳ್ಳತನ ಮಾಡಿಕೊಂಡು ಹೋಗುತ್ತಿರುವ ಪ್ರಕರಣಗಳು ನಡೆಯುತ್ತಿವೆ. ಯಾಕಪ್ಪ ಈ ವಿಚಾರ ಹೇಳ್ತೀನಂದರೆ, ಉಗ್ರ ನರಸಿಂಹಪ್ಪ ಲೇಔಟ್ ಹಿಂಭಾಗದಲ್ಲಿರುವ ಆದಿನಾರಾಯಣ ಎನ್ನುವ ವಕೀಲರ ಮನೆಯ ಬೀಗ ಒಡೆದು ಮನೆಯಲ್ಲಿದ್ದ ಚಿನ್ನ, ಬೆಳ್ಳಿ ಆಭರಣವನ್ನು ಒಟ್ಟು 6 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿದ್ದಾರೆ. ನಿಮ್ಮ ಚಿನ್ನಾಭರಣ, ನಿಮ್ಮ ಹಣಕ್ಕೆ ನೀವೇ ಜವಾಬ್ದಾರರು. ಊರುಗಳಿಗೆ ಹೋಗೋರು ಭಾಳ ಎಚ್ಚರದಿಂದ ಇರಿ. ಎಚ್ಚರ ಎಚ್ಚರ ಎಚ್ಚರ. ಅರಸೀಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಅರಸೀಕೆರೆ ಗ್ರಾಮದಿಂದ ಸುಮಾರು 3 ಕಿಲೋಮೀಟರ್ ದೂರದ ಕಾಮನಹಟ್ಟಿಯ ಬಳಿ ನಿರ್ಮಾಣ ಮಾಡಿದ್ದಾರೆ. ದ್ವಿಚಕ್ರ ವಾಹನ ಹೋಗಲು ಸಹ ಸಾಧ್ಯವಾಗದಂಥ ಸ್ಥಳದಲ್ಲಿ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಸ್ಥಾಪಿಸಿದ್ದು, ಇದರಿಂದ ಕಾಮನಹಟ್ಟಿ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಒಂದು ತ್ಯಾಜ್ಯವನ್ನು ಕೆರೆ ಅಂಗಳಕ್ಕೆ ಎಸೆದಿದ್ದು ಬೆಂಕಿ ಬಿದ್ದಿದ್ದು ರೈತರೊಬ್ಬರ ಜಮೀನು ಸುಟ್ಟು ಕರಕಲಾಗಿದ್ದು ಗೊತ್ತೇ ಇದೆ. ಏನು ಹೆಸರು ನಿಮ್ಮದು? ಶಿವಣ್ಣ ಅಂತಂದು. ಶಿವಣ್ಣ, ಯಾವೂರಿದು? ಕಾಮನಟ್ಟಿ. ಈಗ ಅರಸೀಕೆರೆ ಗ್ರಾಮ ಪಂಚಾಯತಿಯವರು ಏನು ಘನತ್ಯಾಜ್ಯ ವಿಲೇವಾರಿ ಘಟಕ ಅಂದರೆ ಕಸ ಹಾಕೋಕೆ ಇಲ್ಲಿ ಒಂದು ಘಟಕ ಮಾಡಿದ್ದಾರೆ. ಹೌದು, ನೋಡಿದ್ದೀರಾ? ಹೌದು, ನೋಡಿದ್ದೀವಿ. ಎಷ್ಟು ವರ್ಷ ಆಯಿತು ಮಾಡಿ ಅದನ್ನು? 2 ವರ್ಷ ಆಯಿತು. ಅಂದರೆ ಈಗ ಕಸ ಹಾಕ್ತಾವ್ರ ಅಲ್ಲಿ? ಆಗ್ತಾ ಇಲ್ಲ. ಹೌದಾ? ಏನಕ್ಕೆ? ನಾವೇ ಹಾಕ್ಕೊಡ್ದು ಅಂತಂದು ಹೇಳ್ಬಿಟ್ಟು ಇದು ಮಾಡಿದ್ವಿ. ಹೌದಾ? ಏನು ಸಮಸ್ಯೆ ಏನು ಅಂತ? ಇಲ್ಲಿ ದೇವಸ್ಥಾನ ಪೌಳಿ ಇದೆ. ಹಾಂ. ಅದರಿಂದ ದೇವಸ್ಥಾನ ಹತ್ರ ಒಟ್ಟು ಪೇಪರ್ಗಳೆಲ್ಲ ಬರ್ತವೆ. ಜೀವದಾನಗಳೆಲ್ಲ ಹೋಗ್ಬಿಟ್ಟು ತಿಂದ್ಬಿಟ್ಟು ಎಲ್ಲ ಅಧ್ವಾನ ಆಗ್ತಾ ಇದಾವೆ. ಇಲ್ಲಿ ಹಾಕ್ಕೊಡ್ದು ಅಂತ ಹೇಳಿ ತಡೆ ಹಿಡಿದಿದ್ವಿ ನಾವು. ತಡೆ ಹಿಡಿದ್ರಿ? ಮುಂಚೆನೂ ಹೇಳಿದ್ವಿ. ಅವ್ರು ಅದು ಮೀರಿ ಇದು
ಮಾಡಿ ಕಟ್ಟಿದ್ರು. ಕಟ್ಟುವಾಗಲೇ ಹೇಳಿದ್ರಾ? ಹೇಳಿದೀವಿ. ಹಾಂ ಹಾಂ. ಅವ್ರು ಅದನ್ನ ಮೀರಿ ಕಟ್ಟಿದ್ರು. ಯಾಕೆ ಅರಸೀಕೆರೆಗೆ ಬೇರೆ ಅಲ್ಲಿ ಎಲ್ಲೇ ಜಾಗ ಮಸ್ತಾಗಿ ಕೆರೆಗಳು ಎಲ್ಲ ಇದಾವೆ ಸರ್. ಹಾಂ ಅದನ್ನು ಮೀರಿ ಬಂದು ಇಲ್ಲಿ ಮಾಡಿದ್ದಾರೆ. ಹಾಂ 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 ಹಾಂ. ಇವು ನೀವು ಒಟ್ಟಿಗೆ ಹಾಕಕ್ ಬಿಡ್ತಿಲ್ಲ, ಹಾಕಕ್ ಬಿಡ್ತಾ ಇಲ್ಲ. ಗ್ರಾಮಸ್ಥರೆಲ್ಲ. ಹಾಂ. ಊರು ಗ್ರಾಮಸ್ಥರುಗಳೆಲ್ಲ ಇದು ಮಾಡಿದ್ದಾರೆ, ಹಾಕ್ಬಾರ್ದು. ಈಗ ಅದು ಹಂಗೆ ಸುಮ್ಮನೆ ಹಂಗೆ ಖಾಲಿ ಆಯ್ತು ಅಷ್ಟೇ. ಹಂಗೆ ಖಾಲಿ ಇದೆ, ಬೀಗ ಕೂಡ ಇಲ್ಲ, ಓಪನ್ ಆಗಿ ಹಂಗೆ ಇದೆ. ಓಪನ್ ಆಗಿ ಹಂಗೆ ಇದೆ. ಓಪನ್ ಆಗಿ ಹಂಗೆ ಇದೆ. ಉಪಯೋಗ ವದನಕಲ್ಲು ಗ್ರಾಮದ ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನದ ಅಕ್ಕಪಕ್ಕದ ರಸ್ತೆಯಲ್ಲಿ ತ್ಯಾಜ್ಯವನ್ನು ಸುರಿಯಲಾಗಿದೆಯಂತೆ, ಕಸ ಕಡ್ಡಿ ಹಾಕಲಾಗಿದೆಯಂತೆ. ಇದರಿಂದ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಕಿರಿಕಿರಿ ಉಂಟಾಗಿದೆಯಂತೆ. ಆದ್ದರಿಂದ ಈಗಲಾದರೂ ಸಂಬಂಧಪಟ್ಟವರು ಈ ಒಂದು ತ್ಯಾಜ್ಯವನ್ನು ವಿಲೇವಾರಿ ಮಾಡಬೇಕೆಂದು, ತೆರವು ಮಾಡಬೇಕೆಂದು ಸಂಬಂಧಪಟ್ಟವರ ವಿರುದ್ಧ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪಾವಗಡ ಪವರ್ ನ್ಯೂಸ್ ಎಂದು ಯೂಟ್ಯೂಬಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.